ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಪ್ರತಿ ಬಾರಿ ಬೆಂಗಳೂರಿನಲ್ಲಿ ಮಳೆ ಆದಾಗ್ಲೂ ಕೂಡ ಬೆಂಗಳೂರಿನ ಪರಿಸ್ಥಿತಿ ದೇವರಿಗೆ ಪ್ರೀತಿ ಅನ್ನೋ ರೀತಿಯಲ್ಲಿ ಆಗ್ಹೋಗುತ್ತೆ. ನಿನ್ನೆ ಸುರಿದ ಮಳೆಯಿಂದಾಗಿಯೂ ಕೂಡ ಪರಿಸ್ಥಿತಿ ಹಾಗೆ ಆಗಿದೆ. ಬೊಮ್ಮನಹಳ್ಳಿಯ HSR ಲೇಔಟ್ನಲ್ಲಿ ರಸ್ತೆನೇ ಕುಸಿದು ಹೋಗಿದೆ. ಬೆಳಗ್ಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಮಳೆಯಿಂದ ಆದ ಅವಾಂತರಗಳ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಸರ್ಕಾರ ಹಾಗೆ ಸ್ಥಳೀಯ ಆಡಳಿತ ಮೈ ಮರೆತರೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಬೆಂಗಳೂರಿನ ಈ ರಸ್ತೆಯ ಚಿತ್ರಣ ಸಾಕ್ಷಿಯಾಗಿ ನಿಲ್ತಾ ಇದೆ. ಮಳೆ ಆಗುತ್ತೆ ಅನ್ನೋ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಆದರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಕೈಗೊಳ್ಳಬೇಕಾದ ಕನಿಷ್ಠ ಕ್ರಮವನ್ನ ಕೂಡ ಬಿಬಿಎಂಪಿ ತೆಗೆದುಕೊಂಡಿಲ್ಲ. ಇಲ್ಲಿ ಕೇವಲ ಬಿಬಿಎಂಪಿನ ಮಾತ್ರ ಬ್ಲೇಮ್ ಮಾಡೋದಾ? ಬಿಬಿಎಂಪಿ ಕಾರ್ಯ ನಿರ್ವಹಿಸ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಗಮನಿಸಬೇಕಾದ ಬೆಂಗಳೂರು ಉಸ್ತುವಾರಿ ಸಚಿವರು ಕೂಡ ಇಲ್ಲಿ ಮೈ ಮರೆತಿಲ್ವಾ? ದೃಶ್ಯಗಳನ್ನ ಗಮನಿಸ್ತಾ ಇದ್ರೆ ಜನರ ಬವಣೆ ಅಧಿಕಾರಿಗಳಿಗೂ ಬೇಕಾಗಿಲ್ಲ, ಇತ್ತ ಜನಪ್ರತಿನಿಧಿಗಳಿಗೂ ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿದೆ. ಬೆಂಗಳೂರಿನ ಸಾಯಿ ಲೇಔಟ್ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಇಲ್ಲಿನ ಜನರು ಬೋಟ್ನಲ್ಲೇ ಓಡಾಡಬೇಕು. ಬೈಕು, ಐಷಾರಾಮಿ ಕಾರು, ಬಸ್ಸು, ಮೆಟ್ರೋ ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆಗೆ ಅದೊಂದು ಬೋಟ್ ಅನ್ನ SDRF ತಂಡ ಬಳಕೆ ಮಾಡ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗತ್ತೆ ಈ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ. ಬೆಂಗಳೂರಿನ ಮಂದಿ, ಅದರಲ್ಲೂ IT-BT ಸೆಕ್ಟರ್ನಲ್ಲಿ ವರ್ಕ್ ಮಾಡೋರು ಬೋಟ್ ಇಟ್ಕೊಂಡೇ ಕೆಲಸಕ್ಕೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬೆಂಗಳೂರಿನ ಮಳೆ ಜೋಕ್ ಆಗಿ ಹೋಗುತ್ತೆ. ಆದ್ರೆ ನಮ್ಮ ಜನಪ್ರತಿನಿಧಿಗಳಿಗೆ ಜೊತೆಗೆ ಅಧಿಕಾರಿಗಳಿಗೆ ಇದರ ಗಂಭೀರತೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿನ ಜನರು ಅನುಭವಿಸ್ತಾ ಇರುವ ಸಮಸ್ಯೆಯ ಗಂಭೀರತೆ ಅರ್ಥ ಆಗ್ತಾ ಇಲ್ಲ. ಒಂದು ಬಾರಿ ಜೋರಾದ ಮಳೆ ಸುರಿದ್ರೂ ಸಾಕು ಸಾಯಿ ಲೇಔಟ್ನ ಪರಿಸ್ಥಿತಿ ಹೀಗೇನೆ. ಅನಧಿಕೃತವಾಗಿ ಕಟ್ಕೊಂಡಿದ್ದಾರೆ, ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಇತ್ಯಾದಿ ಇತ್ಯಾದಿ ಆರೋಪ. ಸರಿ, ಹಾಗಾದ್ರೆ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ಮನೆಗಳು, ಅಪಾರ್ಟ್ಮೆಂಟ್ಗಳು, ಕಟ್ಟಡಗಳು ನಿರ್ಮಾಣ ಆಗ್ತಾ ಇರ್ಬೇಕಾದ್ರೆ ಅಧಿಕಾರಿಗಳೇನ್ ಕತ್ತೆ ಕಾಯ್ತಾ ಇದ್ರ? ಆ ಬಿಲ್ಡಿಂಗಿಗೆ ಸ್ಯಾಂಕ್ಷನ್ ಕೊಡೋ ಅಧಿಕಾರಿಗಳು ಕನಿಷ್ಠ ಹೋಗಿ ಸರ್ವೆ ಮಾಡಬೇಕು ಅನ್ನೋ ಪರಿಜ್ಞಾನವನ್ನು ಯಾಕೆ ಮರ್ತಿದ್ರು? ಜನರನ್ನ ಬ್ಲೇಮ್ ಮಾಡ್ತಾರೆ. ಹಿಂಗೆ ಮಳೆ ನೀರು ಸಮಸ್ಯೆ ಅಂದಾಗ ರಾಜಕಾಲುವೆ ಒತ್ತುವರಿ ಅಂತ ಹೇಳಿ ಏಕಾಏಕಿ ಮನೆಗಳನ್ನ, ಕಾಂಪೌಂಡ್ಗಳನ್ನ ತೆರವು ಮಾಡೋ ಕಾರ್ಯಕ್ಕೆ ಬಂದ್ಬಿಡ್ತಾರೆ ಅಧಿಕಾರಿಗಳು, JCB, ಕ್ರೇನ್ ಇತ್ಯಾದಿ ಇಟ್ಕೊಂಡು. ವರ್ಷದ ದುಡಿಮೆ ಎಲ್ಲವನ್ನ ಬೆವರು ಸುರಿಸ್ ದುಡ್ದ ದುಡಿಮೆಯನ್ನ ಸುರಿಸ್ ಕಟ್ಟಿರ್ತಾರೆ. ಮನೆ ರಾಜಕಾಲುವೆ ಒತ್ತುವರಿ ಅಂತ ಹೇಳಿ ಬಂದ್ ಹೊಡೆದು ಹಾಕೋದು. ಮನೆ ಕಟ್ಟುವಾಗ ಅಧಿಕಾರಿಗಳು ಅದನ್ನ ಗಮನಿಸಬೇಕಾಗಿರೋದು ಅವ್ರ ಕರ್ತವ್ಯ ಅನ್ನೋದನ್ನ ಪ್ರಶ್ನೆ ಮಾಡೋ ಹಾಗೆ ಇಲ್ಲ. ಸಾಯಿ ಲೇಔಟ್ನ ಪರಿಸ್ಥಿತಿಯಂತೂ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಕೊಳಚೆ ನೀರು, ಆ ನೀರಿನಲ್ಲೇ ಓಡಾಡಬೇಕಾದ ಪರಿಸ್ಥಿತಿ ಜನರದ್ದು. ಕೈಯಲ್ಲಿ ಬ್ಯಾಗ್ಗಳು ಹಿಡ್ಕೊಂಡು ಮಕ್ಕಳು ಮರಿ ಕಟ್ಕೊಂಡು ಎಲ್ಲಿ ಹೋಗೋದು ಅಂತ ಪರದಾಡ್ತಾ ಇದ್ದಾರೆ ಆ ಭಾಗದ ಜನ. ಇನ್ನು ಸ್ಕ್ರೀನ್ನ ಕೆಳಭಾಗದಲ್ಲಿ ಬೇರೆ ಬೇರೆ ಭಾಗ, ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳ ಪರಿಸ್ಥಿತಿ ಹೇಗಿದೆ ಅನ್ನೋ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ ಏಕಕಾಲದಲ್ಲಿ. ಬೆಂಗಳೂರಿನಲ್ಲಿ ಅನಾಥಾಶ್ರಮಕ್ಕೂ ಕೂಡ ಮಳೆ ನೀರು ನುಗ್ಗಿದೆ. ಮೊನ್ನೆಯೂ ಮಳೆಗೆ ಜಲಾವೃತವಾಗಿತ್ತು ಈ ಅನಾಥಾಶ್ರಮ. ಹೆಣ್ಣೂರಿನ ಕೇರ್ ಶೆಲ್ಟರ್ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ 50ಕ್ಕೂ ಹೆಚ್ಚು ಮಂದಿಗೆ ಆಶ್ರಯ ನೀಡಿದೆ ಈ ಒಂದು ಸ್ಥಳ. ಇದೀಗ ಅದು ಆ ಜಾಗ ಕೂಡ ಜಲಾವೃತವಾಗಿರೋದ್ರಿಂದ ಅಲ್ಲಿನ ಜನ ಕೂಡ ಮುಂದೇನ್ ಮಾಡೋದು ಅಂತ ಹೇಳಿ ಪರಿತಪಿಸ್ತಾ ಇದ್ದಾರೆ. ಇನ್ನು ನಿರಂತರವಾಗಿ ಬೆಳಗ್ಗಿನಿಂದಲೂ ಮಳೆಯ ಅವಾಂತರದ ಗ್ರೌಂಡ್ ರಿಪೋರ್ಟ್ ಅನ್ನ ನಮ್ಮ ಪ್ರತಿನಿಧಿಗಳು ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ನಿಂತು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನನ್ನ ಇಬ್ಬರು ಕಲೀಗ್ಸ್ HSR ಲೇಔಟ್ನಿಂದ ಮುತ್ತಪ್ಪ ಹಾಗೆ ಹೆಣ್ಣೂರಿನಿಂದ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ನಾನು ಮುತ್ತಪ್ಪ ಬಳಿ ಹೋಗ್ತೀನಿ. ಮುತ್ತಪ್ಪ, ಹೇಗಿದೆ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ? ಜನರ ಬವಣೆ ಹೇಗಿದೆ? ಅಧಿಕಾರಿಗಳು ಯಾರು ಬಂದಿದ್ದಾರಾ ಅಥವಾ ರಕ್ಷಣಾ ಕಾರ್ಯಾಚರಣೆಯ ಸಿಬ್ಬಂದಿಗಳು ಮಾತ್ರ ಅಲ್ಲಿರೋದಾ ಅಂತ ಹೇಳಿ?
ಸ್ಮಿತಾ, ತಾವು ಹೇಳಿದಾಗೆ ಕೇವಲ ರಕ್ಷಣಾ ಕಾರ್ಯದ ಸಿಬ್ಬಂದಿಗಳು ಮಾತ್ರ ಸ್ಥಳದಲ್ಲಿ ಇರುವಂತದ್ದು. ಈಗಾಗಲೇ ಅಗ್ನಿಶಾಮಕ ದಳದ ಅಧಿಕಾರಿಗಳು ಬೆಳಗಿನ ಜಾವ 2 ಗಂಟೆಯಿಂದ ನಸುಕಿನ ಜಾವ 2 ಗಂಟೆಯಿಂದ ಕೂಡ ಎಲ್ಲೆಲ್ಲಿ ನೀರು ತುಂಬಿಕೊಂಡಿದೆಯೋ ಅಲ್ಲೆಲ್ಲದೂ ಕೂಡ ಕಾರ್ಯಾಚರಣೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸದ್ಯ ನಾನೀಗ HSR ಲೇಔಟ್ ನ ಬಳಿ ಇರುವಂತಹ ಒಂದು ಅಪಾರ್ಟ್ಮೆಂಟ್ ಅದನ್ನು ಆ ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ಇದೆ ಕಂಪ್ಲೀಟ್ ಆಗಿ ಈ ಮಳೆ ನೀರಿನಿಂದ ತುಂಬಿ ಹೋಗಿರುವಂತದ್ದು. ಈಗಾಗಲೇ ಅಗ್ನಿಶಾಮಕ ದಳದ ಅಧಿಕಾರಿಗಳು ಈ ನೀರನ್ನು ಹೊರ ಹಾಕೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಈ ಮಳೆ ನೀರು ಹೊರ ಹೋಗೋದಕ್ಕೆ ಬೇಕಾದಂತಹ ಒಂದು ಮೋರಿ ಅಥವಾ ರಾಜಕಾಲುವೆಯನ್ನ ಈ ಒಂದು ಬಿಬಿಎಂಪಿ ಅಧಿಕಾರಿಗಳು ಸರಿಯಾಗಿ ನಿರ್ವಹಣೆ ಮಾಡದೇ ಇರುವಂತಹ ಕಾರಣಕ್ಕಾಗಿ ಈ ನೀರು ಹೊರಗಡೆ ಹಾಕೋದು ತುಂಬಾ ಕಷ್ಟಕರವಾಗಿರುವಂತದ್ದು. ಈಗಾಗಲೇ ಈ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಂತಹ 3 ರಿಂದ 4 ಬೈಕ್ಗಳು ಕಂಪ್ಲೀಟ್ ಆಗಿ ಏನು ಜಲಾವೃತ ಆಗಿದ್ದಾವೆ, ಎಲ್ಲವೂ ಕೂಡ ಮುಳುಗಿ ಹೋಗಿದ್ದಾವೆ. ಈಗ ಹೊರಗಡೆ ತೆಗೆದು ಕೂಡ ಆಗದಿರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಜೊತೆಗೆ ಇಲ್ಲಿ ವಿದ್ಯುತ್ ತಂತಿಗಳು ಕೂಡ ಈ ನೀರಿನಲ್ಲಿ ಬಿದ್ದಿರುವಂತಹ ಕಾರಣಕ್ಕಾಗಿ ಇಲ್ಲಿ ಭಯದಲ್ಲಿ ಇಲ್ಲಿ ಕಾರ್ಯಾಚರಣೆ ಮಾಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಇನ್ನು ಕೆಲ ಭಾಗದಲ್ಲಿ ಇದೇ ಲೇಔಟ್ ನ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಕಂಪ್ಲೀಟ್ ಆಗಿ ನೀರು ನಿಂತಿರುವಂತಹ ಕಾರಣಕ್ಕಾಗಿ ರಕ್ಷಣಾ ಕಾರ್ಯಾಚರಣೆಗೆ ಬರುವಂತಹ ವಾಹನಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಸದ್ಯಕ್ಕೆ ಈ ಮನೆ ಒಳಗಡೆ ಹೋಗೋಕೆ ಆಗದು ಕೂಡ ಇಲ್ಲಿರುವಂತಹ ಜನ ಅಂದ್ರೆ ಕೆಲಸಕ್ಕೆ ಬರ್ತಿರುವಂತಹ ಜನ ಎಲ್ಲರೂ ಕೂಡ ಇಲ್ಲಿ ಸಮಸ್ಯೆಯನ್ನು ಎದುರಿಸುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ಸದ್ಯಕ್ಕೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ನನ್ನ ಜೊತೆಗಿದ್ದಾರೆ. ಸರ್, ಈಗ HSR ಲೇಔಟ್ ಅಲ್ಲಿ ಎಲ್ಲೆಲ್ಲಿ ನೀರು ತುಂಬಿಕೊಂಡಿದೆ ಸರ್? ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಮಾಡ್ತಾ ಇದೆ ಸರ್? ಬೆಳಗ್ಗೆ ಒಂದು 8 ಗಂಟೆ ಶುರು ಮಾಡಿದೀವಿ. ಅಲ್ಲಿ ದೇವಿ ಹಾಸ್ಪಿಟಲ್ ಹತ್ರ ಮಾಡ್ತಾ ಇದೀವಿ, ಇಲ್ಲೊಂದು ಮಾಡ್ತಾ ಇದೀವಿ, ಅಲ್ಲಿಂದ ಮುಂದೆ ಒಂದು ಮಾಡ್ತಾ ಇದೀವಿ. ಸದ್ಯಕ್ಕೆ ಯಾಕೆ ಈ ರೀತಿ ಮಳೆ ನೀರು ತುಂಬಿಕೊಂತ ಇದೆ ಸರ್ ಎಲ್ಲ ಇಲ್ಲಿ? ಬಹುಶಃ ಇದು ಮೂರೇ ಬ್ಲಾಕ್ ಆಗಿತ್ತು, ಹಾಗಾಗಿ ಇಲ್ಲಿ ಬಂದಿದೆ. ಇದು ಅದಲ್ಲಾಗಿದೆ ಅಷ್ಟೇ. ಸೊ ಮೋರಿ ಸರಿಯಾಗಿ ನಿರ್ವಹಣೆ ಆಗಿಲ್ಲ ಇಲ್ಲಿ ಬ್ಲಾಕೇಜ್ ಇಂದ ಬಂದಿರೋದು ಇದು. ಹೌದು. ಸೊ ಸ್ಮಿತಾ, ಈಗಾಗಲೇ ಅಧಿಕಾರಿಗಳು ಕೂಡ ಹೇಳ್ತಿದ್ದಾರೆ ಎಲ್ಲೆಲ್ಲಿ ಈ ರೀತಿಯಾಗಿ ಫ್ಲಡ್ ಆಗಿದೆಯೋ ಅಲ್ಲೆಲ್ಲವೂ ಕೂಡ ರಾಜಕಾಲುವೆ ಇಲ್ಲದೆ ಇರುವಂತದ್ದು, ಜೊತೆಗೆ ಮೋರಿಯಲ್ಲಿ ನೀರು ಹೋಗೋದಕ್ಕೆ ಸರಿಯಾದಂತಹ ವ್ಯವಸ್ಥೆ ಇಲ್ಲದೆ ಇರುವುದೇ ಈ ಒಂದು ಸಮಸ್ಯೆಗೆ ಕಾರಣ ಅಂತ ಹೇಳ್ಬಿಟ್ಟು ಅಗ್ನಿಶಾಮಕ ದಳದ ಅಧಿಕಾರಿಗಳು ಹಿಂದೆ ಕೂಡ ರಿಪೋರ್ಟ್ ಕೊಟ್ಟಿದ್ರು. ಈಗಲೂ ಕೂಡ ಅದೇ ರೀತಿಯಾದ ರಿಪೋರ್ಟ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಒಂದು HSR ಲೇಔಟ್ ನಲ್ಲಿರುವಂತಹ ಎಲ್ಲಾ ರಸ್ತೆಗಳು ಸಹ ಕೇವಲ ಈ ಮನೆಗಳ ಕೆಳಗಡೆ ಅಷ್ಟೇ ಅಲ್ಲ, ರಸ್ತೆಗಳು ಕೂಡ ಕಂಪ್ಲೀಟ್ ಆಗಿ ಜಲಾವೃತವಾಗಿದ್ದಾವೆ. ಈಗಾಗಲೇ ಎಲ್ಲವನ್ನು ಕೂಡ ಕ್ಲೀನ್ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಈ ಭಾಗದಲ್ಲಿ ನಾವು ನೋಡ್ತಿರ್ಬೋದು, ಆ ಭಾಗದಲ್ಲಿ ಎಲ್ಲಾ ಭಾಗದಲ್ಲೂ ಕೂಡ ನಾವು ನೀರೇ ಕಾಣ್ತಿರುವಂತ ಜನ ಅಗತ್ಯ ವಸ್ತುಗಳು ತೆಗೆದುಕೊಂಡು ಹೋಗೋದು ಕೂಡ ಆಗದಿರುವಂತಹ ಪರಿಸ್ಥಿತಿ. ಎಲ್ಲಿ ಹೋದ್ರೂ ಕೂಡ ಮಳೆ ನೀರಿನಲ್ಲಿ ಹೋಗುವಂತಹ ಒಂದು ಕೆಲಸ ಮಾಡಬೇಕು. ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಸ್ಥಳಕ್ಕೆ ಬಂದು ಎಲ್ಲೆಲ್ಲಿ ಸಮಸ್ಯೆಗಳಿದಾವೆ ಅಂತ ಹೇಳ್ಬಿಟ್ಟು ಅವುಗಳನ್ನ ನೋಡುವಂತಹ ಕೆಲಸ ಕೂಡ ಮಾಡ್ತಾ ಇಲ್ಲ. ಈಗ ಅಧಿಕಾರಿಗಳು ನೀರು ತೆಗಿತಾ ಇದ್ದಾರೆ, ಅದನ್ನು ತೆಗೆದುಬಿಟ್ಟು ಮತ್ತೆ ಮೇನ್ ರೋಡ್ಗೆ ಬಿಡುವಂತಹ ಪರಿಸ್ಥಿತಿ. ಯಾಕಂದ್ರೆ ರಾಜಕಾಲುವೆಗಳು ಎಲ್ಲೂ ಇಲ್ಲ. ಹೀಗೆ ಇದೇ ಕಾರಣಕ್ಕಾಗಿ ಈ ನೀರನ್ನ ನೇರವಾಗಿ ಮತ್ತೆ ರಸ್ತೆಗೆ ಬಿಡಬೇಕು. ಆ ನೀರು ಮತ್ತೆ ಹೋಗಿ ರಸ್ತೆಗೆ ಬ್ಲಾಕ್ ಆಗುತ್ತೆ. ಸರಿಯಾದಂತಹ ಮೋರಿ ವ್ಯವಸ್ಥೆ ಇದ್ದಿದ್ರೆ ಈ ನೀರು ಎಲ್ಲೂ ಕೂಡ ಬ್ಲಾಕ್ ಆಗ್ತಿರ್ಲಿಲ್ಲ ಅನ್ನೋದು ಈಗ ಅಗ್ನಿಶಾಮಕ ದಳದ ಅಧಿಕಾರಿಗಳ ಒಂದು ಮಾತು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ಮುತ್ತಪ್ಪ. ಇನ್ನು ಹೆಣ್ಣೂರಿನಿಂದ ಮಾದೇಶ್ ಕೂಡ ನೇರ ಸಂಪರ್ಕದಲ್ಲಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಪ್ರತಿ ಬಾರಿ ಬೆಂಗಳೂರಿನಲ್ಲಿ ಮಳೆ ಆದಾಗ್ಲೂ ಕೂಡ ಬೆಂಗಳೂರಿನ ಪರಿಸ್ಥಿತಿ ದೇವರಿಗೆ ಪ್ರೀತಿ ಅನ್ನೋ ರೀತಿಯಲ್ಲಿ ಆಗ್ಹೋಗುತ್ತೆ. ನಿನ್ನೆ ಸುರಿದ ಮಳೆಯಿಂದಾಗಿಯೂ ಕೂಡ ಪರಿಸ್ಥಿತಿ ಹಾಗೆ ಆಗಿದೆ. ಬೊಮ್ಮನಹಳ್ಳಿಯ HSR ಲೇಔಟ್ನಲ್ಲಿ ರಸ್ತೆನೇ ಕುಸಿದು ಹೋಗಿದೆ. ಬೆಳಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಮಳೆಯಿಂದ ಆದ ಅವಾಂತರಗಳ ದೃಶ್ಯವನ್ನ ಗಮನಿಸ್ತಾ ಇದೆ. ಸರ್ಕಾರ ಹಾಗೆ ಸ್ಥಳೀಯ ಆಡಳಿತ ಮೈ ಮರೆತರೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಬೆಂಗಳೂರಿನ ಈ ರಸ್ತೆಯ ಚಿತ್ರಣ ಸಾಕ್ಷಿಯಾಗಿ ನಿಲ್ತಾ ಇದೆ. ಮಳೆ ಆಗತ್ತೆ ಅನ್ನೋ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಆದರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಕೈಗೊಳ್ಳಬೇಕಾದ ಕನಿಷ್ಠ ಕ್ರಮವನ್ನ ಕೂಡ ಬಿಬಿಎಂಪಿ ತೆಗೆದುಕೊಂಡಿಲ್ಲ. ಇಲ್ಲಿ ಕೇವಲ ಬಿಬಿಎಂಪಿನ ಮಾತ್ರ ಬ್ಲೇಮ್ ಮಾಡೋದಾ? ಬಿಬಿಎಂಪಿ ಕಾರ್ಯ ನಿರ್ವಹಿಸ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಗಮನಿಸಬೇಕಾದ ಬೆಂಗಳೂರು ಉಸ್ತುವಾರಿ ಸಚಿವರು ಕೂಡ ಇಲ್ಲಿ ಮೈ ಮರೆತಿಲ್ವಾ? ದೃಶ್ಯಗಳನ್ನ ಗಮನಿಸ್ತಾ ಇದ್ರೆ ಜನರ ಬವಣೆ ಅಧಿಕಾರಿಗಳಿಗೂ ಬೇಕಾಗಿಲ್ಲ, ಇತ್ತ ಜನಪ್ರತಿನಿಧಿಗಳಿಗೂ ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿದೆ. ಬೆಂಗಳೂರಿನ ಸಾಯಿ ಲೇಔಟ್ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಇಲ್ಲಿನ ಜನರು ಬೋಟ್ನಲ್ಲೇ ಓಡಾಡಬೇಕು. ಬೈಕು, ಐಷಾರಾಮಿ ಕಾರು, ಬಸ್ಸು, ಮೆಟ್ರೋ ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆಗೆ ಅದೊಂದು ಬೋಟ್ ಅನ್ನ SDRF ತಂಡ ಬಳಕೆ ಮಾಡ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗತ್ತೆ ಈ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ. ಬೆಂಗಳೂರಿನ ಮಂದಿ, ಅದರಲ್ಲೂ IT-BT ಸೆಕ್ಟರ್ನಲ್ಲಿ ವರ್ಕ್ ಮಾಡೋರು ಬೋಟ್ ಇಟ್ಕೊಂಡೇ ಕೆಲಸಕ್ಕೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬೆಂಗಳೂರಿನ ಮಳೆ ಜೋಕ್ ಆಗಿ ಹೋಗುತ್ತೆ. ಆದ್ರೆ ನಮ್ಮ ಜನಪ್ರತಿನಿಧಿಗಳಿಗೆ ಜೊತೆಗೆ ಅಧಿಕಾರಿಗಳಿಗೆ ಇದರ ಗಂಭೀರತೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿನ ಜನರು ಅನುಭವಿಸ್ತಾ ಇರುವ ಸಮಸ್ಯೆಯ ಗಂಭೀರತೆ ಅರ್ಥ ಆಗ್ತಾ ಇಲ್ಲ.
ಒಂದು ಬಾರಿ ಜೋರಾದ ಮಳೆ ಸುರಿದ್ರು ಸಾಕು ಸಾಯಿ ಲೇಔಟ್ನ ಪರಿಸ್ಥಿತಿ ಹೀಗೇನು. ಅನಧಿಕೃತವಾಗಿ ಕಟ್ಕೊಂಡಿದ್ದಾರೆ, ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಇತ್ಯಾದಿ ಇತ್ಯಾದಿ ಆರೋಪ. ಸರಿ, ಹಾಗಾದ್ರೆ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ಮನೆಗಳು, ಅಪಾರ್ಟ್ಮೆಂಟ್ಗಳು, ಕಟ್ಟಡಗಳು ನಿರ್ಮಾಣ ಆಗ್ತಾ ಇರ್ಬೇಕಾದ್ರೆ ಅಧಿಕಾರಿಗಳೇನ್ ಕತ್ತೆ ಕಾಯ್ತಾ ಇದ್ರ? ಆ ಬಿಲ್ಡಿಂಗಿಗೆ ಸ್ಯಾಂಕ್ಷನ್ ಕೊಡೋ ಅಧಿಕಾರಿಗಳು ಕನಿಷ್ಠ ಹೋಗಿ ಸರ್ವೆ ಮಾಡಬೇಕು ಅನ್ನೋ ಪರಿಜ್ಞಾನವನ್ನು ಯಾಕೆ ಮರ್ತಿದ್ರು? ಜನರನ್ನ ಬ್ಲೇಮ್ ಮಾಡ್ತಾರೆ. ಹಿಂಗೆ ಮಳೆ ನೀರು ಸಮಸ್ಯೆ ಅಂದಾಗ ರಾಜಕಾಲುವೆ ಒತ್ತುವರಿ ಅಂತ ಹೇಳಿ ಏಕಾಏಕಿ ಮನೆಗಳನ್ನ, ಕಾಂಪೌಂಡ್ಗಳನ್ನ ತೆರವು ಮಾಡೋ ಕಾರ್ಯಕ್ಕೆ ಬಂದ್ಬಿಡ್ತಾರೆ ಅಧಿಕಾರಿಗಳು, ಜೆಸಿಬಿ, ಕ್ರೇನ್ ಇತ್ಯಾದಿ ಇಟ್ಕೊಂಡು. ವರ್ಷದ ದುಡಿಮೆ ಎಲ್ಲವನ್ನ ಬೆವರು ಸುರಿಸ್ ದುಡ್ದ ದುಡಿಮೆಯನ್ನ ಸುರಿಸ್ ಕಟ್ಟಿರ್ತಾರೆ ಮನೆ. ರಾಜಕಾಲುವೆ ಒತ್ತುವರಿ ಅಂತ ಹೇಳಿ ಬಂದು ಹೊಡೆದು ಹಾಕೋದು. ಮನೆ ಕಟ್ಟುವಾಗ ಅಧಿಕಾರಿಗಳು ಅದನ್ನ ಗಮನಿಸಬೇಕಾಗಿರೋದು ಅವ್ರ ಕರ್ತವ್ಯ ಅನ್ನೋದನ್ನ ಪ್ರಶ್ನೆ ಮಾಡೋ ಹಾಗೆ ಇಲ್ಲ. ಸಾಯಿ ಲೇಔಟ್ನ ಪರಿಸ್ಥಿತಿಯಂತೂ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಕೊಳಚೆ ನೀರು, ಆ ನೀರಿನಲ್ಲೇ ಓಡಾಡಬೇಕಾದ ಪರಿಸ್ಥಿತಿ ಜನರದ್ದು. ಕೈಯಲ್ಲಿ ಬ್ಯಾಗ್ಗಳು ಹಿಡ್ಕೊಂಡು, ಮಕ್ಕಳು ಮರಿ ಕಟ್ಕೊಂಡು ಎಲ್ಲಿ ಹೋಗೋದು ಅಂತ ಪರದಾಡ್ತಾ ಇದ್ದಾರೆ ಆ ಭಾಗದ ಜನ. ಇನ್ನು ಸ್ಕ್ರೀನ್ನ ಕೆಳಭಾಗದಲ್ಲಿ ಬೇರೆ ಬೇರೆ ಭಾಗ, ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳ ಪರಿಸ್ಥಿತಿ ಹೇಗಿದೆ ಅನ್ನೋ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ ಏಕಕಾಲದಲ್ಲಿ. ಬೆಂಗಳೂರಿನಲ್ಲಿ ಅನಾಥಾಶ್ರಮಕ್ಕೂ ಕೂಡ ಮಳೆ ನೀರು ನುಗ್ಗಿದೆ. ಮೊನ್ನೆಯೂ ಮಳೆಗೆ ಜಲಾವೃತವಾಗಿತ್ತು ಈ ಅನಾಥಾಶ್ರಮ. ಹೆಣ್ಣೂರಿನ ಕೇರ್ ಶೆಲ್ಟರ್ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ 50ಕ್ಕೂ ಹೆಚ್ಚು ಮಂದಿಗೆ ಆಶ್ರಯ ನೀಡಿದೆ ಈ ಒಂದು ಸ್ಥಳ. ಇದೀಗ ಆ ಜಾಗ ಕೂಡ ಜಲಾವೃತವಾಗಿರೋದ್ರಿಂದ ಅಲ್ಲಿನ ಜನ ಕೂಡ ಮುಂದೇನ್ ಮಾಡೋದು ಅಂತ ಹೇಳಿ ಪರಿತಪಿಸ್ತಾ ಇದ್ದಾರೆ. ಇನ್ನು ನಿರಂತರವಾಗಿ ಬೆಳಗ್ಗಿನಿಂದಲೂ ಮಳೆಯ ಅವಾಂತರದ ಗ್ರೌಂಡ್ ರಿಪೋರ್ಟ್ ಅನ್ನ ನಮ್ಮ ಪ್ರತಿನಿಧಿಗಳು ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ನಿಂತು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನನ್ನ ಇಬ್ಬರು ಕಲೀಗ್ಸ್ HSR ಲೇಔಟ್ನಿಂದ ಮುತ್ತಪ್ಪ ಹಾಗೆ ಹೆಣ್ಣೂರಿನಿಂದ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ನಾನು ಮುತ್ತಪ್ಪ ಬಳಿ ಹೋಗ್ತೀನಿ. ಮುತ್ತಪ್ಪ, ಹೇಗಿದೆ ಸದ್ಯ ಕಲ್ಲಿನ ಪರಿಸ್ಥಿತಿ? ಜನರ ಬವಣೆ ಹೇಗಿದೆ? ಅಧಿಕಾರಿಗಳು ಯಾರು ಬಂದಿದ್ದಾರಾ ಅಥವಾ ರಕ್ಷಣಾ ಕಾರ್ಯಾಚರಣೆಯ ಸಿಬ್ಬಂದಿಗಳು ಮಾತ್ರ ಅಲ್ಲಿರೋದಾ ಅಂತ ಹೇಳಿ? ಸ್ಮಿತಾ, ತಾವು ಹೇಳಿದಾಗೆ ಕೇವಲ ರಕ್ಷಣಾ ಕಾರ್ಯದ ಸಿಬ್ಬಂದಿಗಳು ಮಾತ್ರ ಸ್ಥಳದಲ್ಲಿ ಇರುವಂತದ್ದು. ಈಗಾಗಲೇ ಅಗ್ನಿಶಾಮಕ ದಳದ ಅಧಿಕಾರಿಗಳು ಬೆಳಗಿನ ಜಾವ 2 ಗಂಟೆಯಿಂದ, ನಸುಕಿನ ಜಾವ 2 ಗಂಟೆಯಿಂದ ಕೂಡ ಎಲ್ಲೆಲ್ಲಿ ನೀರು ತುಂಬಿಕೊಂಡಿದೆಯೋ ಅಲ್ಲೆಲ್ಲದೂ ಕೂಡ ಕಾರ್ಯಾಚರಣೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸದ್ಯ ನಾನೀಗ HSR ಲೇಔಟ್ ನ ಬಳಿ ಇರುವಂತಹ ಒಂದು ಅಪಾರ್ಟ್ಮೆಂಟ್ ಅದನ್ನ, ಆ ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ಇದೆ ಕಂಪ್ಲೀಟ್ ಆಗಿ ಈ ಮಳೆ ನೀರಿನಿಂದ ತುಂಬಿ ಹೋಗಿರುವಂತದ್ದು. ಈಗಾಗಲೇ ಅಗ್ನಿಶಾಮಕ ದಳದ ಅಧಿಕಾರಿಗಳು ಈ ನೀರನ್ನು ಹೊರ ಹಾಕೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಈ ಮಳೆ ನೀರು ಹೊರ ಹೋಗೋದಕ್ಕೆ ಬೇಕಾದಂತಹ ಒಂದು ಮೋರಿ ಅಥವಾ ರಾಜಕಾಲುವೆಯನ್ನ ಈ ಒಂದು BBMP ಅಧಿಕಾರಿಗಳು ಸರಿಯಾಗಿ ನಿರ್ವಹಣೆ ಮಾಡದೇ ಇರುವಂತಹ ಕಾರಣಕ್ಕಾಗಿ ಈ ನೀರು ಹೊರಗಡೆ ಹಾಕೋದು ತುಂಬಾ ಕಷ್ಟಕರವಾಗಿರುವಂತದ್ದು. ಈಗಾಗಲೇ ಈ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಂತಹ 3 ರಿಂದ 4 ಬೈಕ್ಗಳು ಕಂಪ್ಲೀಟ್ ಆಗಿ ಏನು ಜಲಾವೃತ ಆಗಿದ್ದಾವೆ, ಎಲ್ಲವೂ ಕೂಡ ಮುಳುಗಿ ಹೋಗಿದ್ದಾವೆ. ಈಗ ಹೊರಗಡೆ ತೆಗೆದು ಕೂಡ ಆಗದಿರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಜೊತೆಗೆ ಇಲ್ಲಿ ವಿದ್ಯುತ್ ತಂತಿಗಳು ಕೂಡ ಈ ನೀರಿನಲ್ಲಿ ಬಿದ್ದಿರುವಂತಹ ಕಾರಣಕ್ಕಾಗಿ ಇಲ್ಲಿ ಭಯದಲ್ಲಿ ಇಲ್ಲಿ ಕಾರ್ಯಾಚರಣೆ ಮಾಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಇನ್ನು ಕೆಳಭಾಗದಲ್ಲಿ ಇದೇ ಲೇಔಟ್ನ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಕಂಪ್ಲೀಟ್ ಆಗಿ ನೀರು ನಿಂತಿರುವಂತಹ ಕಾರಣಕ್ಕಾಗಿ ರಕ್ಷಣಾ ಕಾರ್ಯಾಚರಣೆಗೆ